ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು VPG ಕನ್ನಡ ಲಾಗ್ಸ್. ನಾನು ಈಗ ಚಿಕನ್ನ ಫ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ ಚಿಕನ್ನು. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಸ್ವಲ್ಪ ನಿಂಬೆ ಹುಳಿ ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡ್ಮೇಲೆ ನೋಡಿ, ಚಿಕನ್ನು ಒಂದು 2-3 ಸಲ ಹಾಕಿ ತೊಳೆದಿದ್ದೀನಿ, ಕ್ಲೀನಾಗಿದೆ. ಮತ್ತು ಅದಕ್ಕೆ ಬೇಕಾಗಿರೋದು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಮತ್ತು ಫ್ರೈ ಪೌಡ್ರು, ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕಿ ನಾನು ಇವತ್ತು ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಕಲರು ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಸೊ ಫ್ರೆಂಡ್ಸ್, ಬೆಳಗ್ಗೆನೇ ನಾನಿವತ್ತು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೆಗೆ ಅಪ್ಪ ಅಮ್ಮ ತಂಗಿ ಎಲ್ಲ ಬರ್ತಿದ್ರು, ಅದಕ್ಕೆ ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು ಮಾಡೋಣ ಅಂತ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡಿದ್ದೀನಿ ನೋಡಿ. ಹಸಿರು ಮೆಣಸಿನ್ಕಾಯಿದು ಖಾರ ಅದೆಲ್ಲ ಬಿಟ್ಕೋಬೇಕು ಚೆನ್ನಾಗಿ, ಆವಾಗಲೇ ಚೆನ್ನಾಗಿ ಬರೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಮಾಮೂಲಿಯಾಗಿ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡೇ ಮಾಡ್ಕೊಳೋದು. ಇವಾಗ ನಮ್ಮ ಮನೆಯವರು ಪೇಸ್ಟ್ ತೊಗೊಂಬಂದಿದ್ರು, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಪೇಸ್ಟೇ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದೊಂದಕ್ಕೆ ಮಟನ್ ಸಾಂಬಾರಿಗೆ ರುಬ್ಕೊಂಡಿದ್ದೀನಿ, ತೋರಿಸ್ತೀನಿ ಆಮೇಲೆ. ಈಗ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಹುರ್ಕೋಬೇಕು. ಯಾಕಂದರೆ ಟೊಮೊಟೊ ಸ್ಮ್ಯಾಶ್ ಆಗಲಿಲ್ಲ ಅಂದರೆ ಹಂಗಂಗೆ ಇದ್ದರೆ ಚೆನ್ನಾಗಿರಲ್ಲ. ಟೊಮೊಟೊ ಯಾವುದೇ ಅಡುಗೆ ಮಾಡಲಿ ಅದಕ್ಕೆ ನಾವು ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಹುರ್ಕೋಬೇಕು ಟೊಮೊಟೊ ಹಾಕಿದ್ರೆ. ಈಗ ಚಿಕನ್ ಹಾಕಿದ್ದೀನಿ. ಚಿಕನ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಹೆಂಗೆ ಅಂದರೆ ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಳತ್ತೆ ಚಿಕನ್ನಲ್ಲೇ ನೋಡಿ, ಅಲ್ಲಿ ನೀರು ಬಿಟ್ಕೊಂಡಿದೆ. ಆ ಥರ ನೀರು ಬಿಟ್ಕೊಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಈ ಚಿಕನ್ನಿಗೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಅದೇ ನೀರು ಬಿಟ್ಕೊಳುತ್ತೆ ಚೆನ್ನಾಗಿ ಫ್ರೈ ಮಾಡೋದ್ರಿಂದ. ಸಾಂಬಾರಿಗಾದರೆ ನೋಡ್ತಾ ಮಾಡ್ಕೊತ ಹಾಕ್ಕೋಬೇಕು. ಬಟ್ ಚಿಕನ್ಗೆ ಹಂಗೆ ನೀರು ಬಿಟ್ಕೊಳುತ್ತೆ ಅದೇನೆ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆ ಕಡೆ ಈ ಕಡೆ ಚೆನ್ನಾಗಿ ಆಡಿಸ್ಬಿಟ್ಟು ಇದು ಮಾಡಬೇಕು. ಮತ್ತು ಇದು ಫ್ರೈ ಪೌಡರು ಇದನ್ನ ಸ್ವಲ್ಪ ಕಲಸಿ ಹಾಕ್ಕೊಂಡಿದ್ದೀನಿ. ಖಾರ ಸಾಂಬಾರ ಕಲಸಿ ಹಾಕ್ಕೊತಾರಲ್ಲ ಆ ಥರ ಫ್ರೈ ಪೌಡ್ರನ್ನ ಕಲಸಿ ಹಾಕ್ಕೊಂಡಿದ್ದೀನಿ, ಹಾಗೆ ಹಾಕಿಲ್ಲ. ಸೊ ಅದನ್ನು ತೋರಿಸಿಲ್ಲ ಅಷ್ಟೇ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಚಿಕನ್ನು. ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಆ ಚಿಕನ್ನಲ್ಲಿರೋ ಅಂಶ ಫ್ರೈ ಒಳಗೆ ಬಿಡ್ಕೋಬೇಕು. ಫ್ರೈಯಲ್ಲಿ ನಾವೇನೇನು ಹಾಕಿದ್ದೀವೋ ಅದೆಲ್ಲ ಉಪ್ಪು, ಖಾರ, ಇದೆಲ್ಲ ಈರುಳ್ಳಿ, ಟೊಮೊಟೊದು ಹುಳಿ ಎಲ್ಲ ಚೆನ್ನಾಗಿ ಚಿಕನ್ ಒಳಕ್ಕೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಈ ಚಿಕನ್ನು. ಇಷ್ಟೊಂದು ಕುದಿಸಿದ್ರೆ ಚಿಕನ್ನು ಬೆಂದು ಕರ್ಗೋಗಲ್ವಾ ಅಂತ ಹೇಳ್ಬೋದು. ಇದೇನು ಅಷ್ಟೊಂದು ಕರ್ಗಿಲ್ಲ ನೋಡಿ, ಇನ್ನೂ ಹೆಂಗಿದೆ, ನಾನು ಅಷ್ಟೊಂದು ಬೇಯಿಸ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಗಟ್ಟಿಗೆ ಇದೆ. ಉಪ್ಪು ಖಾರ ಎಲ್ಲ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ಇದೆ ನೋಡಿ, ಅದು ಎಷ್ಟು ಬೇಯಿಸಿದ್ರು ಸ್ವಲ್ಪ ಹಂಗೆ ಇದೆ. ನಾನು ಜಾಸ್ತಿನೇ ಬೇಯಿಸಿದ್ದೀನಿ. ಅಂದರೆ ಅಲ್ಲಲ್ಲಿ ಆ ಊರಿನ ಚಿಕನ್ ಮೇಲೆ ಹೋಗುತ್ತೆ ಅನಿಸುತ್ತೆ. ನಮ್ಮ ಅಮ್ಮರ ಊರಲ್ಲಿ ಚಿಕನ್ ಬೇಗ ಬೆಂದು ಹೋಗ್ಬಿಡುತ್ತೆ, ಎಷ್ಟು ಬೇಯಿಸಂಗೆ ಇಲ್ಲ, ಕದ್ರೆ ಹೋಗುತ್ತೆ ಅದು. ಇಲ್ಲಿ ನಮ್ಮೂರಲ್ಲಿ ಚಿಕನ್ನು ಎಷ್ಟು ಬೇಯಿಸಿದ್ರು ಬೇಯಲ್ಲ ನೋಡಿ, ಎಷ್ಟು ಬೇಯಿಸಿದ್ದೀನಿ ಹಂಗೆ ಇದೆ ಅದು ಚಿಕನ್ನು. ಇದನ್ನ ಆಫ್ ಮಾಡಿದ್ದೀನಿ ಚಿಕನ್ನು. ಈಗ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳೋಣ ಅಂತ ನೋಡಿ, ಈರುಳ್ಳಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿನ. ಮತ್ತು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕಡಲೆ, ಕಾಯಿ ತುರಿ, ಟೊಮೊಟೊ, ಚಕ್ಕೆ, ಲವಂಗ, ಮೆಣಸು ಮತ್ತು ಗಸಗಸೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸಪ್ರೇಟ್ ರುಬ್ಕೋಬೇಕು. ಈರುಳ್ಳಿ ಸಪ್ರೇಟ್ ರುಬ್ಕೋಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ರುಬ್ಕೋಬೇಕು. ಇದು ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇರೋದು ಸಾಂಬಾರು, ನನ್ನ ತಂಗಿ ಮಾಡ್ತಾ ಇರೋದು ಸಾಂಬಾರು. ಈಗ ಮಿಕ್ಸಿ ಜಾರ್ ಒಳಗೆ ಕೊತ್ತಂಬರಿ ಸೊಪ್ಪು, ಕಾಯಿ, ಕಡಲೆ, ಚಕ್ಕೆ, ಲವಂಗ, ಟೊಮೊಟೊ ಹಣ್ಣು ಎಲ್ಲನ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ರುಬ್ಕೊಂಡಾದ್ಮೇಲೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ಗೆ ಅದರೊಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಫಸ್ಟು. ಇದಕ್ಕೇನು ಮಟನ್ ಸಾಂಬಾರು ಚಿಕನ್ಗೆಲ್ಲ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಬೇಕು, ಕರಿಬೇವಿನ ಸೊಪ್ಪು ಹಾಕಬೇಕು ಅನ್ನೋದೇನಿಲ್ಲ. ಮಾಮೂಲಿ ಡೈರೆಕ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಣ್ಣೆ ಒಳಗೆ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ಈರುಳ್ಳಿ ಸಪ್ರೇಟ್ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಂಡು, ಈರುಳ್ಳಿನೇ ಸಪ್ರೇಟ್ ಯಾಕೆ ರುಬ್ಬಬೇಕು, ಎಲ್ಲ ಮಿಕ್ಸ್ ಮಾಡಿ ಕಾಯಿ ಟೊಮೊಟೊ ಜೊತೆಗೆ ರುಬ್ಬೋದಲ್ಲ ಅಂತ ಹೇಳ್ಬೋದು. ಅದು ಈ ಕಾಯಿ ಕಡಲೆದೆಲ್ಲ ಲಾಸ್ಟಿಗೆ ಹಾಕ್ತೀವಿ, ಯಾಕಂದರೆ
ಇದನ್ನೆಲ್ಲ ಹುರಿದು ಮಟನ್ನೆಲ್ಲ ಉರಿಯೋ ಅಷ್ಟೊತ್ತಿಗೆ ತಳ ಹಿಡಿದು ಬಿಡುತ್ತೆ. ಕಡ್ಲೆ ಹಾಕಿರ್ತೀವಲ್ಲ ನಾವು, ಅದಕ್ಕೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರನ ಈರುಳ್ಳಿ ಸಪ್ರೇಟ್ ರುಬ್ಬಿ ಫಸ್ಟ್ಗೆಲೇ ಈರುಳ್ಳಿದು ಹಾಕ್ಬಿಟ್ಟು ಆಮೇಲೆ ಮಟನ್ನೆಲ್ಲ ಹಾಕಿ ಚೆನ್ನಾಗಿ ಮಟನ್ನ ಹುರ್ಕೊಂಡು ಅದರಲ್ಲಿ ಮಟನ್ನಲ್ಲಿರೋ ನೀರಿನ ಅಂಶ ಎಲ್ಲ ಆಚೆ ಬರಬೇಕು. ಹಾಗೆ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ನೋಡಿ ಹಂಗೆ ಸೌಟಲ್ಲಿ ಚೆನ್ನಾಗಿ ಅದನ್ನು ಕಲಾಯಿಸ್ತಾ ಇರಬೇಕು ಯಾವಾಗಲೂ. ಅದಕ್ಕೆ ಸ್ವಲ್ಪ ಮಟನ್ ಮಸಾಲ ಬರುತ್ತಲ್ಲ, ಸ್ವಲ್ಪ ಮಟನ್ ಮಸಾಲ ಹಾಕ್ಕೊತಾ ಇದ್ದೀವಿ ಕಲ್ಲರ್ಗೋಸ್ಕರ. ಯಾಕಂದರೆ ನಾವು ಖಾರ ಸಾಂಬಾರ ಮಾಡಿರ್ತೀವಲ್ಲ, ಅದಕ್ಕೆ ನೀವೇನಾದ್ರು ಬ್ಯಾಡಗೆ ಮೆಣಸಿನ್ಕಾಯಿನ ರುಬ್ಬಿ ಹಾಕ್ಕೊಂಡಿದ್ರೆ ಹಾಕ್ಕೋಬೋದು. ಬಟ್ ಬ್ಯಾಡಗೆ ಮೆಣಸಿನ್ಕಾಯಿನ ರುಬ್ಕೊಳ್ಳೋಣ ಅಂತ ಅನ್ನೋ ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡ್ತು ನಮ್ಮ ಮನೇಲಿ. ಅದಕ್ಕೆ ನಾವು ಮಟನ್ ಮಸಾಲನೇ ಹಾಕ್ಕೊತಾ ಇದ್ದೀವಿ ಖಾರಕ್ಕೋಸ್ಕರ, ಅಂದರೆ ಕಲರ್ಗೋಸ್ಕರ. ನೋಡಿ ಮಟನ್ ಮಸಾಲ ಸ್ವಲ್ಪನೇ ಹಾಕಿರೋದು, ಅದು ಒಂದು ಪಾಕೆಟು 10 ರೂಪಾಯಿದು ಪಾಕೆಟು. ಎಷ್ಟು ಕಲರ್ ಕಾಣಿಸ್ತಿದೆ ಅದು ಮಟನ್ ಮಸಾಲದು. ಸೊ ಆ ಕಲರ್ಗೋಸ್ಕರ ಹಾಕಿದ್ದೀವಿ ಅಷ್ಟೇ. ಅದಕ್ಕೆ ಸ್ವಲ್ಪ ನೀರು ಹಾಕಿ, ಯಾಕೆಂದರೆ ಈಗ ನೀರು ಹಾಕೋದು ಮಟನ್ ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹೊತ್ತೋ ಚಾನ್ಸಸ್ ಇರುತ್ತೆ ಅಂತ ಮಟನ್ ಮಸಾಲಾನ ಹಾಕಿರೋದು. ಅದನ್ನು ಸ್ವಲ್ಪ ಚೆನ್ನಾಗಿ ಈಗ ಕುದಿಯಕ್ಕೆ ಬಿಡಬೇಕು. ಮಟನ್ನಿಗೆಲ್ಲ ಮಸಾಲೆ ಎಲ್ಲ ಹತ್ತಿ, ನಾವು ಹಾಕಿರೋ ಮಸಾಲೆ ಎಲ್ಲ ಹತ್ತಬೇಕು. ಹತ್ತಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ಅದನ್ನು, ನೀರು ಬಿಟ್ಕೊಳೋವರೆಗೂ. ಖಾರ ಸಾಂಬಾರ ಕರೆದಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು, ಆಮೇಲೆ ಈ ಫಸ್ಟು ರುಬ್ಬಿದ್ವಲ್ಲ ಕಡಲೆ, ಕಾಯಿ ತುರಿ ಎಲ್ಲನ, ಅದನ್ನು ಈಗ ಹಾಕ್ಕೊತಾ ಇದ್ದೀವಿ ಲಾಸ್ಟಿಗೆ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಮತ್ತು ಚೆನ್ನಾಗಿ ಕಲಾಯಿಸಬೇಕು. ಅದನ್ನು ಚೆನ್ನಾಗಿ ಕಲಾಯಿಸಿದ್ರೆ ಚಿಕನ್ಗೆ ಅಲ್ಲ ಮಟನ್ಗೆಲ್ಲ ಚೆನ್ನಾಗಿ ಹತ್ತುತ್ತೆ ಅದು. ಯಾಕಂದರೆ ತಳ ಫಸ್ಟ್ಗೆಲ್ಲ ಹಾಕ್ಬಿಟ್ರೆ ನಾವು ಇಷ್ಟೊತ್ತು ಬೇಯಿಸಿದ್ವಲ್ಲ, ಅವಾಗ ತಳ ಹಿಡಿದ್ಬಿಡುತ್ತೆ. ಕಡಲೆ ಬೇರೆ ಹಾಕಿರ್ತೀವಲ್ಲ, ಗಸಗಸೆ ಎಲ್ಲ ಸ್ವಲ್ಪ ತಳ ಹಿಡ್ದಂಗೆ ಆಗುತ್ತೆ. ಕಾಯಿ ಅದೆಲ್ಲ ಗಂಬಳು ಎಲ್ಲ ಹೋಗುತ್ತೆ ಫಸ್ಟ್ಗೆಲೇ ಹಾಕಿದ್ರೆ. ಸೊ ಅದಕ್ಕೆ ಅದನ್ನು ಲಾಸ್ಟಿಗೆ ಹಾಕಿ ಇನ್ನೇನು ಮುಚ್ತೀವಿ ಕುಕ್ಕರ್ ಬಾಯಿ ಅಂತ ಅನ್ನುವಾಗ ಹಾಕಬೇಕು. ಇದನ್ನು ಈ ಥರ ನಮ್ಮೂರ ಸೈಡೆಲ್ಲ ಈ ಥರ ಮಾಡ್ತಾರೆ. ಬಟ್ ಕುಕ್ಕರಲ್ಲಿ ಮಾಡಲ್ಲ, ತಪ್ಪಲೆಗಳಲ್ಲಿ ಮಾಡ್ತಾರೆ. ಈ ಥರ ಸಾಂಬಾರು ಈ ಥರ ಮಾಡಿದ್ರೆ ಲಾಸ್ಟಿಗೆ ಹಿಂಗೆ ಕಾಯಿ ಎಲ್ಲ ರುಬ್ಬಿ ಹಾಕ್ತೀವಲ್ಲ, ಆ ಥರ ಮಾಡಿದ್ರೆ ತಪ್ಪಲೆಗಳಲ್ಲಿ ಮಾಡ್ತಾರೆ. ಬಟ್ ನಾನು ಕುಕ್ಕರಲ್ಲೇ ಮಾಡಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 1 ವಿಸಲ್ 2 ವಿಸಲ್ ಕೊಟ್ವಿ ಅಷ್ಟೇ, ಬೆಂದಿತ್ತು 2 ವಿಸಲ್ಗೆ.
ಅಷ್ಟೇ 2 ವಿಸಲ್ಲಿಗೆ ಬೆಂದೋಗುತ್ತೆ. ಈ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡ್ಕೊಂಡ್ರೆ ಅಲ್ವಾ. ಸೊ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.